ದಿನದಿಂದ ಸಂಜೆ ಆಗ್ತಾ ಇದ್ರೆ ಸಾಕು ವಿಪರೀತ ಮಳೆ ಆಗುತ್ತೆ. ನಿನ್ನೆ ಕೂಡ ಮಳೆ ಆಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ ವರುಣ. ನಿನ್ನೆ ಸುರಿದಂತಹ ಮಳೆಯಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಜನ ಹೈರಾಣಾಗಿದ್ದಾರೆ, ಪರದಾಡಿದ್ದಾರೆ. ಮನೆಯಲ್ಲಿದ್ದವರು, ಹೊರಗಡೆ ಇದ್ದವರು ಎಲ್ಲರೂ ಕೂಡ ಮಳೆ ಬಂತು ಅಂತಂದ್ರೆ ಎಲ್ರಿಗೂ ಕೂಡ ಬಹಳ ತೊಂದರೆ ಆಗುತ್ತೆ. ಆದ್ರೆ ಇಲ್ಲಿ ಒಂದಷ್ಟು ಅವಾಂತರಗಳಾಗಿದೆ. ರಾತ್ರಿ ಇಡೀ ಜಾಗರಣೆ, ನೀರನ್ನ ಹೊರ ಹಾಕೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಫ್ರೇಜರ್ ಟೌನ್ನ ಎನ್ಸಿ ಕಾಲೋನಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಭಾರಿ ಮಳೆಯಿಂದಾಗಿ ಸಾಯಿ ಲೇಔಟ್ ಕೂಡ ಜಲಾವೃತ ಆಗಿದೆ. ಕೋರಮಂಗಲದಲ್ಲಿ ಬೈಕ್ ಸರ್ವಿಸ್ ಸೆಂಟರ್, ಅಲ್ಲಿಗೆ ನೀರು ನುಗ್ಗಿದೆ. ಅಲ್ಲಿರುವಂತಹ ಗಾಡಿಗಳೆಲ್ಲ ತೇಲ್ತಾ ಇದೆ. ಇಲ್ಲಿ ಗಮನಿಸ್ತಾ ಇದ್ದೀವಿ, ಚರಂಡಿ ನೀರು ಮನೆ ಒಳಗೆ ಬಂದ್ಬಿಟ್ಟಿದೆ. ಆ ನೀರನ್ನ ಹೊರಗೆ ಹಾಕೋದಕ್ಕೆ ಬೆಳಗ್ಗೆನೂ ಕೂಡ ಪ್ರಯತ್ನ ಪಡ್ತಾ ಇರೋದು. ಬೆಳಗ್ಗೆವರೆಗೂ ಕೂಡ ಆ ನೀರನ್ನ ಹೊರಗೆ ಹಾಕಿದ್ದಾರೆ. ರಾತ್ರಿ ಇಡೀ ಜಾಗರಣೆ. ಫ್ರೇಜರ್ ಟೌನ್ನ ಎನ್ಸಿ ಕಾಲೋನಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಆ ನೀರನ್ನ ಹೊರಗೆ ಹಾಕಿದ್ದಾರೆ. ರಾತ್ರಿ ಸಿಕ್ಕಾಪಟ್ಟೆ ಮಳೆ ಆಗಿತ್ತು. ಆ ಸಂದರ್ಭದಲ್ಲಿ ಮನೆ ಒಳಗಡೆ ಎಲ್ಲ ನೀರು ನುಗ್ಗಿತ್ತು. ಅದನ್ನು ಬೆಳಗಾದರೂ ಕೂಡ ಒಂದು ಸ್ವಲ್ಪ ಹೊರಗೆ ಹಾಕೋದು. ಅದರ ಜೊತೆಯಲ್ಲಿ ಈ ಚೇಂಬರ್ ಆಗಿರ್ಬೋದು, ಚರಂಡಿ ನೀರಾಗಿರ್ಬೋದು, ಆ ನೀರು ಕೂಡ ಮಿಕ್ಸ್ ಆಗಿ ಅದು ಕೂಡ ಒಳಗಡೆ ನುಗ್ಗಿರೋದು. ಹಾಗಾಗಿ ಸಾಕಷ್ಟು ಹರಸಾಹಸ ಪಟ್ಟಿದ್ದಾರೆ ನೀರನ್ನು ಹೊರಗೆ ಹಾಕೋದಕ್ಕೆ ಅನ್ನುವಂಥ ಮಾಹಿತಿ. ಜೊತೆಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ, ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇದೆ ಅವಾಂತರ. ಮಳೆ ಬಂದರೆ ಸಾಕು ಬೆಂಗಳೂರಿನ ಅಸಲಿ ಬಣ್ಣ ಏನು ಅನ್ನೋದು ಗೊತ್ತಾಗತ್ತೆ. ಅನೇಕ ಕಡೆಗಳಲ್ಲಿ ನೀರು ನಿಲ್ಲೋದು, ನೀರು ನುಗ್ಗೋದು, ಇದೆಲ್ಲವೂ ಕೂಡ ಆಗುತ್ತೆ. ಅಲ್ಲಿ ಓಡಾಡೋದಕ್ಕೂ ಆಗ್ತಾ ಇಲ್ಲ. ವಾಹನ ಸವಾರರಿಗೆ ನಿಜಕ್ಕೂ ಕೂಡ ಕಿರಿಕಿರಿ. ಜೊತೆಲಿ ಅಲ್ಲಿ ಇರೋರಿಗೂ ಕೂಡ ಚರಂಡಿ ನೀರೆಲ್ಲವೂ ಕೂಡ ಮಿಕ್ಸ್ ಆಗಿರೋದ್ರಿಂದ ಒಂದು ಕಡೆ ವಾಸನೆ, ಮತ್ತೊಂದು ಕಡೆಯಲ್ಲಿ ಉಸಿರಾಡೋದಕ್ಕೂ ಆಗದೆ ಇರುವಂಥ ಪರಿಸ್ಥಿತಿ. ಉಸಿರಾಡೋದು, ಓಡಾಡೋದಕ್ಕೂ ಆಗ್ತಾ ಇಲ್ಲ ಅಲ್ಲಿ. ಅದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಫ್ರೇಜರ್ ಟೌನ್ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಒಂದು ಮಳೆ ಬಂದರೆ ಸಾಕು ಏನೇನು ಆಗುತ್ತೆ ಅವಾಂತರಗಳು ಅನ್ನೋದನ್ನು ಈಗಾಗಲೇ ಗಮನಿಸಿದ್ದೀವಿ. ಈಗ ಫ್ರೇಜರ್ ಟೌನಲ್ಲಿ ಏನೇನಾಯಿತು, ಯಾವ ರೀತಿ ಅವಾಂತರಗಳಾಯಿತು, ಈ ಮಳೆಯಿಂದ ಈಗ ಏನಾದರೂ ಪರಿಹಾರ ಏನಾದರೂ ಆಯ್ತಾ? ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ಮಂಜುನಾಥ್. ಖಂಡಿತ ಅಶ್ವಿನಿ, ಬೆಂಗಳೂರು ನಗರದಲ್ಲಿ ಮಳೆ ಬಂದ್ರೆ ಸಾಕು ಅಂದ್ರೆ ಈ ಒಂದು ಬ್ರ್ಯಾಂಡ್ ಬೆಂಗಳೂರಿನ ಅಸಲಿ ಚಿತ್ರಣ ಏನು ಅಂತೇಳಿ ಬಟಾ ಬಯಲಾಗುತ್ತೆ. ಯಾಕಂದ್ರೆ ಪ್ರತಿ ಸಾರಿಯೂ ಮಳೆ ಬಂದ್ರೆ ಬೆಂಗಳೂರಿನಲ್ಲಿ ಇದೇ ರೀತಿಯ ಅವಾಂತರಗಳು ಸೃಷ್ಟಿಯಾಗ್ತವೆ. ಇವತ್ತು ಕೂಡ ನಾನು ಅಂದ್ರೆ ಎನ್ಸಿ ಕಾಲೋನಿಯಲ್ಲಿದ್ದೀನಿ. ನೀವು ಗಮನಿಸ್ತಾ ಇರ್ಬೋದು, ರಸ್ತೆ ಅಂದ್ರೆ ರಾತ್ರಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಆ ರಸ್ತೆಗಿಳಿದು ಅಂದ್ರೆ ಇಲ್ಲಿನ ಆ ಮಂದಿ ಏನು ಈ ನಿವಾಸಿಗಳಿದ್ದಾರೆ ಆ ಪಾಪ ಪರ್ಕೆ ಹಿಡಿದು ಅವರೇ ಅಂದ್ರೆ ಈ ಚರಂಡಿ ನೀರೆಲ್ಲ ಮನೆಗೆ ಹೋಗಿದೆ. ಅವರೇ ಖುದ್ದಾಗಿ ಇದುವರೆಗೆ ಯಾವೊಬ್ಬ ಅಧಿಕಾರಿ ಕೂಡ ಇತ್ತ ಬಂದು ನೋಡಿಲ್ಲ. ಜೊತೆಗೆ ಮನೆ ಅಂದ್ರೆ ಈ ಮೋರಿ ನೀರೆಲ್ಲ ಮನೆಗೆ ಹೋಗಿದೆ. ಅವರೇ ಅಂದ್ರೆ ಇವತ್ತು ಪರ್ಕೆ ಹಿಡ್ಕೊಂಡು ಅವರೇ ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನು ಈ ಭಾಗದಲ್ಲೂ ನೋಡ್ಬೋದು, ಕಂಪ್ಲೀಟ್ ಈ ಏರಿಯಾ ಒಂದು ಏನು ಈ ಚೇಂಬರ್ ಇದೆ, ಚೇಂಬರ್ ನೀರು ಕೂಡ ಆಚೆ ಬಂದಿರುವಂತದ್ದು. ಜೊತೆಗೆ ಆ ಪರ್ಕೆ ಹಿಡಿದು ಇವರೇ ಕ್ಲೀನ್ ಮಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಪ್ರತಿ ಸಾರಿಯೂ ಮಳೆ ಬಂದಾಗ ಇದೇ ರೀತಿ ಅವಾಂತರಗಳು ಇರ್ತವೆ ಅಂತ ಹೇಳ್ತಾರೆ. ಅಂದ್ರೆ ಅಧಿಕಾರಿಗಳು ಅಂದ್ರೆ ಶಾಶ್ವತ ಪರಿಹಾರ ನೀಡೋಕೆ ಮುಂದಾಗೋದಿಲ್ಲ. ಕೇವಲ ಅಧಿಕಾರಿಗಳು ಮಾತ್ರ ಅಂದ್ರೆ ತಾತ್ಕಾಲಿಕ ಪರಿಹಾರ ನೀಡೋದಕ್ಕೆ ಮುಂದಾಗ್ತಾರೆ. ಇಲ್ಲಿ ನನ್ನ ಜೊತೆ ಸ್ಥಳೀಯರಿದ್ದಾರೆ, ನಾನು ಮಾತಾಡ್ತಾ ಹೋಗ್ತೀನಿ. ಏನ್ ಹೇಳ್ತೀರಿ ಬ್ರದರ್? ಮಳೆ ನೀರೆಲ್ಲ ಮನೆಗೆ ಹೋಗಿದೆ, ಅವರೇ ಪಾಪ ರಸ್ತೆ ಬರುತ್ತೆ, ಇಲಿಗಲ್ ಬರುತ್ತೆ ಎಲ್ಲ. ಫುಲ್ಲು ನೈಟಲ್ಲಿ ನಿದ್ದೆ ಇರಲ್ಲ ಸರ್. 3 ಗಂಟೆ 2 ಗಂಟೆ ಆಗುತ್ತೆ ನೈಟ್ ನಿದ್ದೆ ಮಾಡೋಕ್ಕೆ. ಗಾಡಿ ಒಳಗಡೆ ಎಲ್ಲ ನೀರು ಹೋಗ್ಬಿಡತ್ತೆ. ಇಲ್ಲಿ ಯಾರು ಬಂದು ನೋಡಲ್ಲ, BBMP ಬರೋಲ್ಲ. ಎಲೆಕ್ಷನ್ ಈಗ ನೈಟು ಮಲಗೋಕೆ 3 ಗಂಟೆ ಆಯ್ತು ಸರ್. ಮಳೆ ಚೂರು ಬಂದರೆ ಸಾಕು ಒಳಗಡೆ ನೀರು ನುಗ್ಗಿ ಹೋಗುತ್ತೆ. ನಾನು ಆ ಥರ ಇದೆ. ಈ ರಾಜಕಾಲುವೆ ಇದೆಯಲ್ಲ, ಮುಂದೆ ರಾಜಕಾಲುವೆ ಇದೆಯಲ್ಲ, ಅದು ಸ್ವಲ್ಪ ರೆಡಿ ಮಾಡಿದ್ರೆ ನಮಗೆ ಸ್ವಲ್ಪ ಅನುಕೂಲವಾಗುತ್ತೆ ಸರ್. ಫುಲ್ಲು ಮಣ್ಣು ಗಿನ್ನು ಕಚರ ಪ್ರತಿ ಸತಿ ಸರ್. ಯಾವಾಗ ಬಂದರೂ ನಾವು ವಿಡಿಯೋ ತೋರಿಸ್ತೀವಿ, ಮೊಬೈಲಲ್ಲಿ ಇಟ್ಕೊಂಡಿದ್ದೀವಿ ನಾವು. ಯಾವಾಗ ಮಳೆ ಬಂದ್ರೂ ಇದೇ ತೊಂದರೆ ನಮಗೆಲ್ಲ. 3 ಗಂಟೆ ಆಗುತ್ತೆ ನೈಟ್. ರಾತ್ರಿ 3 ಗಂಟೆ ಆಗುತ್ತೆ ಸರ್. ನಾವು ಮಲ್ಕೊಳ್ಳುವಾಗ ತುಂಬ ನೀರು. ಮಕ್ಕಳು ಎಲ್ಲಿ ಮಲ್ಕೋಬೇಕು ಹೇಳಿ ಸರ್? ಪ್ರತಿದಿನ ಇದೆ ಸರ್ ನಮಗೆ ಪ್ರಾಬ್ಲಮ್ಮು. ಸ್ವಲ್ಪ ದಯವಿಟ್ಟು ಏನಾದರೂ ಮಾಡಿ ಸರ್, ಪ್ಲೀಸ್. ನಿಜಕ್ಕೂ ಕೂಡ ನೀವು ನೋಡ್ಬೋದು. ಅಂದ್ರೆ ಇಲ್ಲಿ ಅಂದ್ರೆ ಕಂಪ್ಲೀಟ್ ಇಲ್ಲಿನ ವಾತಾವರಣ ಅಂದ್ರೆ ಈ ಚರಂಡಿ ನೀರು ಆಗಿರ್ಬೋದು, ಈ ಚೇಂಬರ್ ನೀರಾಗಿರ್ಬೋದು, ಎಲ್ಲದೂ ಕೂಡ ಮನೆ ಬಾಗ್ಲಲ್ಲೇ ಹರಿದೋಗ್ತಿರುವಂಥದ್ದು. ಪಾಪ ಇದುವರೆಗೆ ಕೂಡ ಯಾವೊಬ್ಬ ಅಧಿಕಾರಿಯೂ ಬಂದಿಲ್ಲ.
ಆದ್ರೆ ಇಲ್ಲಿ ಇವರೇನೆ ಅಂದ್ರೆ ಸುಮಾರು ಅವ್ರು ಮಾರ್ಕ್ ಮಾಡಿ ತೋರಿಸ್ತಿದ್ದಾರೆ, ಅಲ್ಲಿವರೆಗೂ ನೀರು ನಿಂತಿದೆ ಅಂತೇಳಿ ತೋರಿಸ್ತಾ ಇರುವಂತದ್ದು ಇದು. ಆದ್ರೆ ಈ ಅಧಿಕಾರಿಗಳು ನಿಜಕ್ಕೂ ಕೂಡ ಬಂದು ಏನಾದ್ರು ಈ ಸರಿ ಬೆಂಗಳೂರು ನಗರದಲ್ಲಿ ಮಳೆ ಬಂದ್ರೆ ಈ ರೀತಿ ಸಮಸ್ಯೆ ಆಗುತ್ತಲ್ಲ, ನಾವ್ ಎಚ್ಚೆತ್ಕೋಬೇಕು, ಏನಾದ್ರೂ ಇವ್ರಿಗೆ ಶಾಶ್ವತ ಪರಿಹಾರ ನೀಡಬೇಕು ಅಂತೇಳಿ ಮುಂದಾಗಬೇಕು. ಆದ್ರೆ ಯಾವೊಬ್ಬ ಅಧಿಕಾರಿಯು ಕೂಡ ಮುಂದಾಗಲ್ಲ. ಏನ್ ಹೇಳ್ತೀರಿ ಬ್ರದರ್? ರೇಷನ್ ಎಲ್ಲ ನೆಂದೋಯ್ತು ನಿನ್ನೆ. ನಮ್ಮದು ನಾವು ಕೂಲಿ ಕೆಲಸ ಮಾಡ್ಕೊಂಡು ಬರೋರು, ನಾವು ಪೌರ ಕಾರ್ಮಿಕರು ಮಕ್ಕಳು ನಾವು. ಆದರೆ ನಮ್ಮ ಪರಿಸ್ಥಿತಿ ನೀವೇ ನೋಡ್ತಾ ಇದ್ದೀರಾ. ಯಾವ BBMP ಅವ್ನು ಬಂದಿಲ್ಲಿ ಕಸ ತೆಗಿಯೋಲ್ಲ, ಎಲ್ಲ ನಾವೇ ಕ್ಲೀನ್ ಮಾಡಬೇಕು, ನಾವೇ ಸಾಯ್ಬೇಕಿಲ್ಲಿ. ಎಷ್ಟು ಮಳೆ ಬಂದ್ರೂ ಏನು ಬಂದ್ರೂ ನಾವೇ ಕ್ಲೀನ್ ಮಾಡಬೇಕು, ನಾವೇ ಸಾಯ್ಬೇಕಿಲ್ಲಿ. ಬೇರೆ ಯಾರು ಇಲ್ಲಿ ಬಂದು ನೋಡೋರಿಲ್ಲ. ನಿನ್ನೆ ಬಂದಿದ್ರು, ಅಲ್ಲಿ BBMPಯಿಂದ ಬಂದು ಅಲ್ಲಿ JCP ಬಿಟ್ಟು ಕ್ಲೀನ್ ಮಾಡಿದ್ರು. ನೈಟ್ ನೀರು ಹೋಯ್ತು, ಬೆಳಗ್ಗೆ ಯಾರೂ ಬಂದಿಲ್ಲ. ನಿಜಕ್ಕೂ ಕೂಡ ಅಶ್ವಿನಿ, ಇಲ್ಲಿನ ವಾತಾವರಣ ನೋಡಿದ್ರೆ ಅಂದ್ರೆ ಇವರು ಇಲ್ಲಿನ ಮನೆ ಒಳಗೆ ಸುಮಾರು ಒಂದು 15-20ಕ್ಕೂ ಹೆಚ್ಚು ಮನೆ ಒಳಗೆ ನೀರು ನುಗ್ಗಿದೆ. ಮನೆ ಒಳಗಿರುವ ರೇಷನ್ ಕೂಡ ನೆಂದೋಗಿದೆ ಅಂತ ಹೇಳ್ತಾರೆ. ಎಂತರೂ ಕೂಡ ಕರಳು ಚುರುಕನ್ನುತ್ತೆ. ಆದ್ರೆ ಅಧಿಕಾರಿಗಳು ಇಂಥ ಏರಿಯಾಗಳನ್ನ ಯಾಕೆ ಹೀಗೆ ಬಿಡ್ತಾರೆ, ಯಾಕೆ ಅಭಿವೃದ್ಧಿ ಮಾಡಲ್ಲ, ಡೆವಲಪ್ಮೆಂಟ್ ಮಾಡಲ್ಲ ಅಂತ ಒಂದು ಪ್ರಶ್ನೆ ಆಗುತ್ತೆ. ಜೊತೆಗೆ ಮಳೆ ಬಂದ್ರೆ ಈ ರೀತಿ ನೋಡಿ, ಒಂದು ಚರಂಡಿ ಈ ರೀತಿ ಇದೆ, ಸಮಸ್ಯೆ ಇದೆ, ಸಾಕಷ್ಟು ಸೊಳ್ಳೆ, ಸಾಕಷ್ಟು ಅವಾಂತರಗಳು. ಮಳೆ ಬಂದ್ರೆ ಇಲ್ಲಿ ಇಂಥ ಸಮಯದಲ್ಲಿ ಇಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಇನ್ನ ಮಳೆ ಬಂದ್ರೆ ಇಲ್ಲಿ ಇದೆಲ್ಲದು ನೀರು ಒಳಗೋಗುತ್ತೆ. ಆದ್ರೆ ಅಧಿಕಾರಿಗಳು ಕೇವಲ ಅಂದ್ರೆ ಇಲ್ಲಿ ಹೇಳ್ತಾರೆ, ಬರೀ ಶಾಸಕರಾಗಿರ್ಬೋದು, ಅಧಿಕಾರಿಗಳು ಕೇವಲ ಎಲೆಕ್ಷನ್ ಸಮಯದಲ್ಲಿ ಅಷ್ಟೇ ಬರ್ತಾರೆ. ಇನ್ನ ಯಾರು ಹೆಂಗ್ ಸತ್ರು ಕೂಡ ಯಾವೊಬ್ಬ ಅಧಿಕಾರಿಗಳು ತಲೆ ಹಾಕೋದಿಲ್ಲ ಅಂತೇಳಿ ಇಲ್ಲಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಇಲ್ಲಿ ಅಂದ್ರೆ ಇವತ್ತಿನ ಅಂದ್ರೆ ಇಲ್ಲಿ ಸಿಕ್ಕಾಬಟ್ಟೆ ಸಮಸ್ಯೆ ಆಗಿರುವಂತದ್ದು. ಜನರಿಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಜಾಗರಣೆ ಮಾಡಿಕೊಂಡು ಮಳೆ ನೀರನ್ನ ಮನೆಯಿಂದ ಆಚೆ ಹಾಕುವಂತ ಕೆಲಸ ಮಾಡಿದೀವಿ ಅಂತೇಳಿ ಇಲ್ಲಿನ ಸ್ಥಳೀಯರು ಹೇಳ್ತಿರುವಂತದ್ದು. ಸದ್ಯ ಇಲ್ಲಿನ ಸ್ಥಳೀಯರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈ ರೀತಿ ಸಮಸ್ಯೆ ಇದೆ, ನೋಡ್ತಾ ಇದೀವಿ, ಏನ್ ಹೇಳ್ತೀರಿ ಮೇಡಮ್? ಮತ್ತೊಬ್ರನ್ನ ಮಾತಾಡಿಸ್ತೀನಿ. ಅಂದ್ರೆ ಈ ಭಾಗದ ಜನರಿಗೆ ಸಾಕಷ್ಟು ಸಮಸ್ಯೆಗಳು, ಅವಾಂತರಗಳು, ಅಂದ್ರೆ ಇಷ್ಟರ ಮಟ್ಟಿಗೆ ನೀವು ನೋಡ್ತಾ ಇರ್ಬೋದು ರಸ್ತೆ ಎಷ್ಟರ ಮಟ್ಟಿಗೆ ಇದೆ ಅಂತೇಳಿ. ಅಂದ್ರೆ ರಾತ್ರಿ ಸುರಿದಂತಹ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆ ಆಗಿದೆ. ಆ ರಸ್ತೆ ಚೇಂಬರ್ ನೀರೆಲ್ಲ ರಸ್ತೆಗೆ ಬಂದಿರುವಂತದ್ದು, ಜನರು ಓಡಾಡಕ್ಕಾಗೋದಿಲ್ಲ ಇಲ್ಲಿ, ಅಷ್ಟರ ಮಟ್ಟಿಗೆ ಸಮಸ್ಯೆ ಆಗಿರುವಂತದ್ದು ಅಶ್ವಿನಿ. ಆದ್ರೆ ಪ್ರತಿ ಸಾರಿಯೂ ಕೂಡ ಮಳೆ ಬಂದ್ರೆ ಈ ರೀತಿ ಸಮಸ್ಯೆ ಉಂಟಾಗುತ್ತೆ. ಆದ್ರೆ ಅಧಿಕಾರಿಗಳು ಮಾತ್ರ ಯಾವೊಬ್ಬ ಅಧಿಕಾರಿ ಕೂಡ ಇತ್ತ ಬಂದು ನೋಡ್ತಾ ಇಲ್ಲ ಅಂತೇಳಿ ಸ್ಥಳೀಯರು ಹೇಳ್ತಿರುವಂತದ್ದು ಅಶ್ವಿನಿ. ರೈಟ್ ಮಂಜುನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ರಾಜ್ಯದಲ್ಲಿ ಇನ್ನೂ ಕೂಡ 3-4 ದಿನ ಭಾರಿ ಮಳೆಯಾಗುತ್ತೆ ಅನ್ನುವಂಥ ಮುನ್ಸೂಚನೆಯನ್ನ ನೀಡಲಾಗಿದೆ. ರಾಜ್ಯ ಹವಾಮಾನ ಇಲಾಖೆಯಿಂದ ಮಳೆಯ ಎಚ್ಚರಿಕೆಯನ್ನ ನೀಡಲಾಗಿದೆ. ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಿ ಅನ್ನುವಂಥ ಸೂಚನೆಯನ್ನ ಕೂಡ ನೀಡಲಾಗಿದೆ. ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದ್ದಾರೆ ಈಗಾಗಲೇ. ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಇರುತ್ತೆ ಅಂತ ಅರ್ಥ. ಇನ್ನು 3-4 ದಿನ ಇರುತ್ತೆ ಈ ಮಳೆಯ ಅಬ್ಬರ. ಬೆಂಗಳೂರು ಸೇರಿ ಬಹುತೇಕ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್. ಪ್ರತಿನಿತ್ಯ ಸಂಜೆ ಆದರೆ ಸಾಕು ಮಳೆರಾಯ ಎಂಟ್ರಿ ಕೊಡ್ತಾ ಇದ್ದಾರೆ. 3-4 ದಿನ ರಾಜ್ಯದ ಹಲವೆಡೆ ಗುಡುಗು ಸಹಿತ ಮಳೆಯಾಗುವಂತ ಸಾಧ್ಯತೆ ಇದೆ. ವಿಪರೀತ ಗಾಳಿ ಕೂಡ ಇರುತ್ತೆ. ಉತ್ತರ ಕನ್ನಡ, ಉಡುಪಿ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಶಿವಮೊಗ್ಗ ಸೇರಿದಂತೆ 7 ಜಿಲ್ಲೆಗಳಲ್ಲಿ ಈಗ ಮಳೆಯ ಎಚ್ಚರಿಕೆಯನ್ನ ನೀಡಲಾಗಿದೆ. ಒಂದು ಕಡೆ ರಸ್ತೆಗಳ ಅವಾಂತರಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಿದ್ದಾರೆ. ಹಲವಾರು ಕಡೆಗಳಲ್ಲಿ ಸಿಕ್ಕಾಪಟ್ಟೆ ಮಳೆಯಾಗಿದೆ. ಇನ್ನೂ ದಿನ 3-4 ದಿನ ಮಳೆಯಾಗುವಂತ ಸಾಧ್ಯತೆ ಇದೆ.